ದೋಸ್ತಿ ಎಂದರೆ ನನ್ನ ಉಸಿರ ಕಷ್ಟ ಬಂದರ ಜೊತೆ ಇರ್ತಾರ ಕೂಡಿ ತಿರುಗೇವ ನಾವು ಸುತ್ತಮುತ್ತ ಊರ ಬಂದ ಕಷ್ಟಗಳ ಒಗ್ದೇವ್ ದಾರ್ಯಾಗ ಸೋಲ ಕಂಡಿಲ್ಲ ನಾವ್ ಎದರಾಗ ದೋಸ್ತಿ ಕಂಡಾರ ದುಶ್ಮನ ಬಿಡಬೇಕ ಜಾಗ ದೋಸ್ತಿ ಅಂತೂ ನನಗ ಸ್ವಂತ ಬರ್ದಂಗ ಕಾಯ್ತಾರ ನನಗ ಕಷ್ಟ ನಮ್ಮ ದೋಸ್ತಿ ನೋಡಿ ದುಶ್ಮನ ಹೊರಟೈತು ಆಯ್ಕೊಂಡ. ಹಲೋ ಹಾಯ್ ಫ್ರೆಂಡ್ಸ್, ವಿಡಿಯೋ ನೋಡ್ತಿದ್ದೀರ ಫ್ರೆಂಡ್ಸ್ ನಾನು ಈ ವಿಡಿಯೋ ಬಂದುಬಿಟ್ಟು ನನಗೆ ಗೆಳೆಯರದೊಂದು ಸೆಂಡ್ ಮಾಡಿದ್ರು, ಅದಕ್ಕೋಸ್ಕರ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ, ಇದೇ ಒಂದು ವಿಡಿಯೋ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ ಅಲರ್ಟ್ ಮೆಷಿನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಓಪನ್ ಮಾಡಿಕೊಂಡು ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಕಾಣ್ತಲ್ಲ, ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಅಲರ್ಟ್ ಮೆಷಿನ್ ಲೋಗೋ ಕಾಣ್ತಾ, ಇಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡ್ಕೊಳ್ಳಿ, ಸೆಂಟರ್ ಮಾಡ್ಕೊಳ್ಳಿ. ಸೊ ಓಕೆ ಮಾಡಿಕೊಂಡು ನೀವು ಇಲ್ಲಿ ಅಂದರೆ ದೋಸ್ತಿ ಒಂದು ಭಾಳಷ್ಟು ನೀವು ಕೇಳಿದಿರ ದೋಸ್ತಿ ಅಂತೇಳಿ ಎಲ್ಲ ಕೇಳಿರ್ತೀರ. ಸೊ ಈ ಥರ ಇದೇ ಒಂದು ಫೋಟೋ ನೀವು ದೋಸ್ತಿಯಲ್ಲಿ ಒಂದು ವೀಡಿಯೋ ಮಾಡಿ ಹಾಕಂತ ಹೇಳಿದ್ರು. ಸೊ ಮಾಡಿದ್ದೀನಿ ಫ್ರೆಂಡ್ಸ್, ಅದು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ಮುಂದೆ ನಿಮಗೆ ಯಾವ ಥರ ಬೇಕು ಅಂತಲೂ ತಿಳಿಸಿ. ಸೊ ಈ ಥರ ನೀವು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗೈತೆ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ಫ್ರೆಂಡ್ಸ್ ಈ ಕಡೆ ಎಲ್ಲ ಇದೇ ಥರ ಇರ್ತವೆ. ಸೊ ನಿಮಗೆ ಇನ್ನು ಈ ಫೋಟೋ ಏನೋ ಚೆನ್ನಾಗಿ ಅನಿಸಿಲ್ಲಪ್ಪ ಅಂದರೆ ಬೇರೆ ಫೋಟೋನ ರಿಪ್ಲೇಸ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಸೊ ನಾನು ಜಸ್ಟ್ ಈ ಥರ ಮಾಡಿದ್ದೀನಿ. ಸೊ ಇದಾದ ನಂತರ ಫ್ರೆಂಡ್ಸ್ ನೀವು ಇಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಏನಿಲ್ಲ, ಕಲರ್ ನಿಮಗೆ ಕೆಲವೊಂದು ಫಾಂಟ್ಸ್ ಇರ್ತವೆ ಫ್ರೆಂಡ್ಸ್, ಯಾವ ಥರ ಅಂತಲೂ ತೋರಿಸ್ಕೊಡ್ತೀನಿ ನೋಡಿ. ಸೊ ನನಗೆ ಭಾಳಷ್ಟು ಹೇಳ್ತಾ ಇದ್ದಾರೆ, ಅದನ್ನು ಒಂದು ವೀಡಿಯೋನೂ ಮಾಡೋಣ ಒಂದು ದಿವಸ. ಸೊ ಸದ್ಯ ಇದರಲ್ಲಿ ತಿಳಿಸ್ತೀನಿ ನೋಡಿ. ಈ ಒಂದು ಇದು ಕಾಣಿಸ್ತಾ ಲಿರಿಕ್ಸ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಟೆಸ್ಟ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ ಯಾವುದಂದರೆ ಇಲ್ಲಿ ನೋಡಿ ನಾನು ನಿಮಗೆ ಈ ಥರ ಇರುತ್ತೆ. ಸೊ ಈ ಥರ ಯಾಕಿರುತ್ತಪ್ಪ ಅಂದರೆ ನೀವು ಸೊ ಯೂಟ್ಯೂಬಲ್ಲಿ ಒಂದು ಲಿಂಕ್ ಕೊಟ್ಟಿರ್ತಾರೆ. ಸೊ ಕ್ರೋಮ್ನಲ್ಲಿ ಹೋಗಿ arvind.com ಅಂತ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಬರುತ್ತೆ. ಸೊ ಅಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕು. ನಿಮ್ಮ ಹತ್ರ ಕನ್ನಡ ಫಾಂಟ್ಸ್ ಇದ್ದರೆ ಮಾತ್ರ ಈ ಥರನೂ ಹಾಕ್ಕೊಳ್ಬೋದು. ಇದೇ ಥರ ಫ್ರೆಂಡ್ಸ್. ಸೊ ಯಾವ ಥರಪ್ಪ ಅಂತ ಒಂದು ಫಾಂಟ್ಸನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ಕ್ರೋಮ್ನಲ್ಲಿ ಹೋಗ್ಬೇಕು, ಇಲ್ಲಿ ಸರ್ಚ್ ಮಾಡಬೇಕು. ಸೊ ಟಾಟನ್ನು ಆನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸರ್ಚ್ ಮಾಡ್ಕೊಳ್ಳಿ ಫಾಂಟ್ಸ್ ಅಂತೇಳಿ. ಸರ್ಚ್ ಮಾಡಿಕೊಂಡು ಇಲ್ಲಿ ಬರ್ತಾರೆ, ಇಲ್ಲಿ ಡೌನ್ಲೋಡ್ ಅಂತ ಇದ್ರ ಮೇಲೆ ಎಲ್ಲ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಆಗಲೇ ನಿಮಗೆಲ್ಲ ಡೌನ್ಲೋಡ್ ಆಗುತ್ತೆ. ಸೊ ಈ ಥರ ಸೊ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಇಲ್ಲಿ ಬಂದಿರುತ್ತೆ, ಆಲ್ರೆಡಿ ಇಂಪೋರ್ಟ್ ಮಾಡ್ಕೊಳ್ಬೇಕು ನೀವು. ಸೊ ಇದು ಡಾಟಾ ಯಾಕಪ್ಪ ಆಪಲ್ಲಿ ಆನ್ ಮಾಡೋದಂದರೆ ಸ್ವಲ್ಪ ಇದು ಅಪ್ಡೇಟ್ ಅಂತ ಬರುತ್ತೆ, ಅದಕ್ಕೋಸ್ಕರ. ಸೊ ಇಲ್ಲಿ ನೀವು ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ವ್ಯೂಸ್ ಆಲ್ ಫಾಂಟ್ಸ್ ಅಂತ ಇದೆಲ್ಲ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಓಕೆ ಮಾಡಿಕೊಂಡು ಇಲ್ಲಿ ಇಂಪಾರ್ಟೆಂಟ್ ಫಾಂಟ್ಸ್ ಅಂತ ಓಕೆ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಕ್ಲಿಕ್ ಮಾಡ್ಕೊಳ್ಬೇಕು. ನೀವು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಡೌನ್ಲೋಡ್ ಆದರೆ ಡೈರೆಕ್ಟಾಗಿ ನಿಮ್ಮ ಹತ್ರ ಬರುತ್ತೆ. ಸೊ ಈ ಥರ ಬಂದಲ್ಲಿ ನೀವು ಈ ಥರ ಹಾಕ್ಕೊಳ್ಬೇಕು ನೋಡಿ. ಅದನ್ನು ಇದು ಇಲ್ಲಿ ನೋಡಿ. ಸೊ ಇದು ಬೇರೆ ಐತೆ, ಈ ಬೇರೆ ಫಾಂಟ್ಸ್ ಬೇರೆ ಐತೆ. ಸೊ ನೀವು ಇದೇ ಫಾಂಟ್ಸ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇವಾಗ ಈ ಥರ. ಸೊ ಯಾಕಪ್ಪ ಅಂತಂದರೆ ಇದರಲ್ಲಿ ಕೆಲವೊಂದು ಫಾಂಟ್ಸ್ಗಳಲ್ಲಿ ಚೇಂಜ್ ಇರುತ್ತೆ. ಸೊ ನೀವು ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಬೇಕು. ಯಾಕಪ್ಪ ಅಂದರೆ ಇಂಗ್ಲೀಷ್ ಫಾಂಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಅದರಲ್ಲಿ ಇಂಗ್ಲೀಷ್ ಫಾಂಟೇ ಬರೋದು ಮತ್ತು ಇಂಗ್ಲೀಷಲ್ಲೇ ಕಲರ್ ಅಕ್ಷರ ಬರುತ್ತೆ. ಅದಕ್ಕೋಸ್ಕರ ನೀವು ಆ ಥರ ಬರಬಾರ್ದಪ್ಪ ಅಂತಂದರೆ
ನೀವು ಏನಪ್ಪ ಮಾಡ್ಬೇಕಂದ್ರೆ ಕನ್ನಡ ಫಾಂಟ್ಸ್ ಡೌನ್ಲೋಡಿಂಗ್ ಅಂತ ಹೊಡಿಬೇಕು. ಅದರಲ್ಲಿ ಕನ್ನಡ ಫಾಂಟ್ಸ್ ನಿಮಗೆ ಡೌನ್ಲೋಡ್ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ಇರೋದು. ಸೊ ಇದೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸೊ ನನಗೆ ಕೆಲವೊಬ್ಬರು ನನಗೆ ಇನ್ನೊಂದೇನೆಂದರೆ ಅಲರ್ಟ್ ಮಿಷನ್ ಲೋಗೋ ಬರ್ತಾ ಇಲ್ಲ ಅಂತೇಳಿ ಸೆಂಡ್ ಮಾಡ್ತಾಯಿದ್ದಾರೆ. ಸೊ ಆದಷ್ಟು ನನಗೆ ಲಿಂಕ್ ಹಾಕ್ತಕ್ಕಾಗಿಲ್ಲ, ಒಂದು ವೀಡಿಯೋ ಮಾಡಿ ಹಾಕೋಣ. ಸೊ ಆದಮೇಲೆ ಅದೆಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ಇದೆಲ್ಲ ಆದ ನಂತರ ಇವಾಗ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದೊಂದು ಅಲರ್ಟ್ ಮಿಷನ್ ಲೋಗೋದು ಮತ್ತು ಫಾಂಟ್ಸದ್ದು ಎಲ್ಲ ಅಲರ್ಟ್ ಮಿಷನ್ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವ ಥರ ಅಪ್ಡೇಟ್ ಮಾಡ್ಕೊಳ್ಳೋದು ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ವಂತ ಅದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಆಮೇಲೆ. ಸೊ ಈ ಸದ್ಯಕ್ಕೆ ಇದರಲ್ಲಿ ಆದಷ್ಟು ಹೇಳಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದಾದ ನಂತರ ವೀಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಬೋದು. ಸೊ ನೀವು ಯಾವತ್ತಿದ್ರೂ ವೀಡಿಯೋ ಡೌನ್ಲೋಡ್ ಮಾಡಬೇಕಪ್ಪ ಅಂತ ಅನಿಸಿದರೆ ನೀವು 1080 HD ಕ್ವಾಲಿಟಿಯಲ್ಲೇ ಡೌನ್ಲೋಡ್ ಹಾಕಬೇಕು ವೀಡಿಯೋ. ಆಗಿದ್ದರೆ HD ಕ್ವಾಲಿಟಿಯಲ್ಲಿ ವೀಡಿಯೋ ಬರುತ್ತೆ. ಸೊ ಈ ಥರ ನಿಮಗೆ ಬಂದಲ್ಲಿ ಇದನ್ನೇ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಕಡಿಮೆ ಇಟ್ಕೊಳ್ಬೇಕು. ಎಷ್ಟಂದರೆ 720 ಇಟ್ಕೊಂಡ್ರೆ ಆವಾಗಲೇ ನಿಮಗೆ ವೀಡಿಯೋ ಈಸಿಯಾಗಿ ಡೌನ್ಲೋಡ್ ಆಗುತ್ತೆ. ಸೊ ಈ ಥರ ವೀಡಿಯೋನ ಡೌನ್ಲೋಡ್ ಆದ ನಂತರ ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ದಯವಿಟ್ಟು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್.